ಜೀವನ ಸುಂದರ ಆಗಬೇಕಾದ್ರೆ, ಬದುಕು ಬಂಗಾರವಾಗಬೇಕಾದ್ರೆ ನಾವು ಮಾವಿನ ಮರದಂತೆ ಕೆಲಸ ಮಾಡಬೇಕು. ಮಾವಿನ ಮರ ಎಂತೆಂಥ ಅದ್ಭುತವಾದಂಥ ಕೆಲಸಗಳನ್ನು ಅದು ಮಾಡ್ತಾ ಇದೆ. ಅನಾದಿ ಕಾಲದಿಂದಲೂ, ಪುರಾತನ ಕಾಲದಿಂದಲೂ ಮಾವಿನ ಮರ ಅತ್ಯಂತ ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದೆ. ಯಾವುದೇ ಶುಭ ಕಾರ್ಯಗಳಿರಲಿ, ಸಮಾರಂಭ ಇರಲಿ, ಯಾವುದೇ ಒಂದು ಪೆಂಡಾಲ್ ಹಾಕಿರಲಿ, ಮದುವೆ ಮಂಟಪದಲ್ಲಿ, ಶುಭ ಕಾರ್ಯದಲ್ಲಿ, ಪೂಜೆ ಪುರಸ್ಕಾರಗಳಲ್ಲಿ, ಸತ್ಯನಾರಾಯಣ ಪೂಜೆಗಳಲ್ಲಿ, ವಿವಿಧ ಯಜ್ಞ ಯಾಗಾದಿಗಳಲ್ಲಿ ಕೂಡ ಒಂದು ಮನೆ ಶುಚಿಗೊಳಿಸ್ಬೇಕಾದ್ರೆ ಆ ಮಾವಿನ ಎಲೆಯಿಂದ ಶುಚಿಗೊಳಿಸ್ತಿದ್ರು. ದೇವಸ್ಥಾನಗಳಲ್ಲಿ, ಪುರಾತನ ದೇವಸ್ಥಾನಗಳಲ್ಲಿ ಮಾವಿನ ಎಲೆಯ ತೋರಣ ಅತ್ಯಂತ ಮಹತ್ವದ್ದು. ವಸಂತ ಬಂತಂದರೆ ಚಿಗುರು ಹೊಡಿತಿತ್ತ. ಆ ಚಿಗುರಿನಿಂದ ಕೋಗಿಲೆ ಎಷ್ಟೊಂದು ಕೂಗ್ತಿತ್ತದು, ಎಷ್ಟು ಕೂಗ್ತಿತ್ತದು, ಹಾಡ್ತಿತ್ತದು. ಧನ್ಯವಾದಗಳು ನಿನಗೆ, ನನ್ನ ಧನ್ಯವಾದಗಳಂತ ಹೇಳ್ತಿರ್ತಿತ್ತದು. ಅವಾಗ ಗಿಡ ಕೇಳ್ತೈತಿ, ಯಾಕಪ್ಪ ಧನ್ಯವಾದಗಳನ್ನ ಅರ್ಪಣೆ ಮಾಡತ್ತಿ? ಇಲ್ಲ, ನನ್ನ ಕರ್ತವ್ಯನ ನಾನು ಮಾಡ್ತಾನೆ. ಅವಾಗ ಗಿಡ ಹೇಳ್ತೈತಿ, ನನ್ನ ಕರ್ತವ್ಯನ ನಾನು ಮಾಡ್ತಾನೆ. ಅಲ್ಲಪ್ಪ, ನಿನ್ನ ಕರ್ತವ್ಯ ನೀನು ಮಾಡೋದ್ರೆ ಕೃತಜ್ಞತೆ ಅರ್ಪಿಸೋದು ನನ್ನ ಕೆಲಸ. ಇಷ್ಟೊಂದು ಸಣ್ಣ ಚಿಗುರನ್ನು ತಿಂದು ಹೆಂಗೆ ಹಾಡ್ತೀಪ್ಪ ನೀನು? ನಿನ್ನ ಹಾಡು ಕೇಳಿದಾಗ ಇನ್ನಷ್ಟು ಚಿಗುರನ್ನು ನಾನು ನಿನಗೆ ಕೊಡಬೇಕಂತ ಅನ್ನಿಸ್ತದೆ ಅಂತ ಗಿಡ ಹೇಳ್ತಾರೆ. ಹೌದು, ನಮಗೆ ಉಪಕಾರ ಸ್ಮರಣೆ ಭಾಳ ಮಹತ್ವದ್ದು. ಅಣ್ಣ ತಮ್ಮ ಇಬ್ಬರಿದ್ರು. ಅವರಿಬ್ಬರು ಮಕ್ಕಳ ಮದುವೆ ಆಗಿತ್ತು. ಆದರೆ ಇನ್ನೊಬ್ಬ ತಮ್ಮನೋ ಅಣ್ಣನೋ ಇದ್ದ. ಆತನ ಮಗನಿಗೆ ಮದುವೆ ಆಗಿರಲಿಲ್ಲ. ಆದರೆ ಅವರು ಸುಮ್ಮನೆ ಇದ್ಬಿಟ್ರು. ಎಷ್ಟೊಂದು ದುಷ್ಟರವರು, ಎಷ್ಟೊಂದು ನೀಚರವರು, ಮನುಷ್ಯತ್ವವನ್ನು ಕಳ್ಕೊಂಡವರು. ಬೇಡ, ಸಹಾಯ ಮಾಡೋದು ಬೇಡ. ಒಂದು ಮರ ಎಷ್ಟೊಂದು ಅದ್ಭುತವಂತ ಕೆಲಸವನ್ನ ಮಾಡಿತ್ತು. ಮನುಷ್ಯತ್ವ ಬೇಡ. ನೀವು ಎಷ್ಟು ವರ್ಷ ಬದುಕಿದ್ರೆ ಏನು? ತಮ್ಮನ ಮಗನ ಮದುವೆ ಒಬ್ಬ ಮಗ ಆತನ ಮದುವೆ ಮಾಡಲಿಲ್ಲ ಅಂತಂದ್ರೆ ನೀವು ಇದ್ರೆಷ್ಟು ಸತ್ತರೆಷ್ಟು. ಬಹಳ ದುಃಖದಿಂದಲ್ಲ, ಬಹಳ ಸಂತೋಷದಿಂದಲ್ಲ, ಬಾವಿ ನೋವಿನಿಂದಲ್ಲ. ಸತ್ಯ, ಅಂತಿಮ ಸತ್ಯ. ಬದುಕೋದಕ್ಕೆ ಬೇಕು, ಬದುಕು ಈ ಮಾತುಗಳು. ಹೌದು ಸ್ನೇಹಿತರೆ, 365 ದಿವಸ ಪ್ರವಚನ ಯಾರು ಹೇಳ್ತಾರೆ? ಪುಕ್ಕಟ್ ಯಾರು ಹೇಳ್ತಾರೆ? ಈಗೆಲ್ಲ ಪ್ಯಾಕೇಜ್, ಪೂರ್ಣ ಪ್ಯಾಕೇಜ್. 15 ದಿವಸ ಇಷ್ಟು ಜನರು ಕೂಡಿಸ್ಬೇಕು, ನಾಷ್ಟ ಮಾಡಿಸ್ಬೇಕು, ಊಟ ಮಾಡಬೇಕು. ನಾವು ಬರ್ತೇವೆ. ಆ ಕಡೆ ಅವರು ಉತ್ತರ ಭಾರತದಲ್ಲಿ, ಆ ಕಡೆ ದಕ್ಷಿಣ ಭಾರತದಲ್ಲಿ ಎಲ್ಲ ಕಡೆಗೆ ವ್ಯಾಪಾರ ನಡೆದಿದೆ. ಅಧ್ಯಾತ್ಮ ಒಂದು ವ್ಯಾಪಾರ ಆಗಿದೆ. ನಾವು ಎಂದೂ ವ್ಯಾಪಾರ ಮಾಡಲಿಲ್ಲ, ಮಾಡೋದು ಗೊತ್ತಿಲ್ಲ, ಮಾಡೋದು ಬೇಡ. ಯಾಕಂದ್ರೆ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟತನ ಬೇಡ, ಮುಂದೆ ಕಟ್ಟಿದ ಬುತ್ತಿ ಸರ್ವಜ್ಞ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಈ ಜೀವನ ಬಹಳ ಬಹಳ ಅಗಾಧವಾದದ್ದಲ್ಲ, ಬಹಳ ಲಾಂಗ್ ಇದೆ ಅಲ್ಲ, ಕ್ಷಣಿಕ. ಕಣ್ಣು ಮುಚ್ಚಿ ಕಣ್ಣು ತಿರುಗಿದಾಗ ಈಗ ನೋಡಿನಪ್ಪ ಹಾರ್ಟ್ ಅಟ್ಯಾಕ್ ಸತ್ತಾನ. ಈಗ 5 ಕ್ಷಣ ಹಿಂದೆ, ನಿಮಿಷ ಅಲ್ಲ, 5 ಕ್ಷಣಗಳ ಹಿಂದೆ ಕುಸಿದು ಬಿದ್ದ ಸತ್ತ. ಆದರೆ ನಾವೇನು ಮಾಡ್ತಾ ಇದ್ದೇವೆ? ನಮ್ಮ ಜೀವನವನ್ನು ವ್ಯರ್ಥ ಮಾಡ್ಕೊಳ್ತಾ ಇದ್ದೇವೆ. ಪರೋಪಕಾರಂ ಇದಂ ಶರೀರಂ ಅಂತ ಮರ್ತು ಬಿಟ್ಟಿದ್ದೇವೆ. ಮರಿಬಾರ್ದು. ಮನುಷ್ಯ ಆಗೋದು ಮಹತ್ವ ಅಲ್ಲ, ಮನುಷ್ಯತ್ವ ನಾವು ಕಾಯ್ಕೊಂಡು ಹೋಗೋದು ಬಹಳ ಮಹತ್ವ. ಮರ, ಮಾವಿನ ಮರ ಹಣ್ಣುಗಳ ರಾಜ್ಯ. ಯಾಕೆ ಕರೆದ್ರು? ವಿಟಮಿನ್ ಎ ಇದೆ, ಸಿ ಇದೆ, ಫೈಬರ್ ಇದೆ, ಖನಿಜ ಅಂಶಗಳಿದೆ ಅದರಲ್ಲಿ. ದೇಹಕ್ಕೆ ಪುಷ್ಟಿ ಕೊಡ್ತಿದ್ದದು, ಅಂಗಾಂಗಗಳಿಗೆ ಎಲ್ಲ ಶಕ್ತಿಯನ್ನು ಕೊಡ್ತಿದ್ದದು. ಸ್ಮರಿಸೋದು ಬೇಡ. ಮಾವಿನ ಗಿಡಕ್ಕೆ ಒಂದು ನಮಸ್ಕಾರ ಮಾಡೋದು ಬೇಡ, ಕೃತಜ್ಞತೆ ಅರ್ಪಿಸೋದು ಬೇಡ. ಹಕ್ಕಿ ಪಕ್ಕಿಗಳು ಎಷ್ಟು ಆನಂದದಿಂದ ಎಷ್ಟು ಗೂಡು ಕಟ್ಟಿರ್ತವೆ, ಎಷ್ಟು ಆನಂದ. ಆ ಗಿಡಕ್ಕೆ ಇಷ್ಟ ಆನಂದ ಅನಿಸ್ತೈತಲ್ಲ, ನನ್ನ ಜನ್ಮ ಇವತ್ತು ಸಾರ್ಥಕ ಆತಪ್ಪ. ನನ್ನ ಮಕ್ಕಳು, ನನ್ನ ಮರಿ ಮಕ್ಕಳು, ನನ್ನ ಗಿರಿ ಮಕ್ಕಳು ಎಲ್ಲ ಎಷ್ಟು ಚಂದ ಆಡತ್ತಾವ. ಆ ಗಿಡ ನೋಡ್ತಿರ್ತೈತಿ. ಕೆಳ ಪಕ್ಷಿಗಳು ತಿಂತಿರ್ತಾವ, ಮ್ಯಾಲೆ ಹೋಗ್ತಿರ್ತಾವ. ಕೆಳಗೆ ಮನುಷ್ಯ ಬರ್ತಾನ. ಮನುಷ್ಯ ಬಂದ ಮಾವಿನಕಾಯಿ ತಗೋತಾನ. ಅವಾಗ ಒಂದು ಗಿಳಿ ಹೇಳ್ತೈತಿ, ಬೇಡ ಅವನಿಗೆ ಮಾವಿನಕಾಯಿ ಕೊಡಬೇಡ,
ಭಾಳ ದುಷ್ಟಿದಾನ ಅವ. ಇಲ್ಲಪ್ಪ ಅವ್ನು ಭಾಳ ಬಿಸಿಲಿಂದ ಬಂದನ, ನಾನು ಕೊಡ್ಬೇಕಂತ. ಇಲ್ಲ, ಕೊಡಲೇಬೇಡ, ದುಷ್ಟ ಮನುಷ್ಯ ಅವ್ನಿಗೆ ಯಾಕೆ ನೀನು ಮಾವಿನ ಹಣ್ಣು ಕೊಡ್ತೆ? ನಿನಗೇನು ಅವ್ಗೇನು ಸಂಬಂಧ ಐತೆ? ಅಲ್ಲಪ್ಪ, ನಿಮಗೆ ಹೆಂಗೆ ಕೊಟ್ಟಿದ್ದಾನೆ? ಇಷ್ಟು ವರ್ಷ ಸಾಕಿ ಸಲ್ಲಿದ್ದಾನೆ, ಅವ ಯಾವ ದಾರಿ ಹೋಗ, ಏನೋ ದಾರಿ ತಪ್ಪಿ ಕಾಡಿನಲ್ಲಿ ಬಂದಿದ್ದಾನೆ. ಕಾಡಿನಲ್ಲಿ ನನ್ನ ಮರ ಇದೆ, ಸಮೃದ್ಧಿ ಇದೆ. ನೀವು ಎಷ್ಟೋ ವರ್ಷದಿಂದ ತಿಂದು ಉಂಡು ಮಜಾ ಮಾಡಿ ಆನಂದ ಹಾಡ ಹಾಡಿ ನಮ್ಮನ್ನು ಸಂತೋಷಪಡಿಸಿ ನೀವು ಹೋಗ್ತೀರಿ, ಮತ್ತೆ ಬರ್ತೀರಿ. ವಸಂತ ಋತುವಿಗೆ ಕೂಗಿಲುಗಳು ಬರ್ತಾವ, ಹಾಡ್ತಾವ, ನವಿಲು ಕೆಳಗೆ ಕುಣಿತಿರ್ತೈತೆ. ನೀವು ಹಣ್ಣುಗಳನ್ನು ತಿಂತಾರೆ, ನಿಮ್ಮ ಮಕ್ಕಳ ಬಾಯಲ್ಲಿ ಆ ತುತ್ತನ್ನು ಹಾಕುವಾಗ ನನಗೆ ಎಷ್ಟು ಆನಂದ, ಎಷ್ಟು ಆನಂದ, ಎಷ್ಟು ಆನಂದ. ಯಾವುದು? ಮಾವಿನ ಮರ ಅಂತಿರ್ತೈತೆ. ಅವಾಗ ಕಾಯಿ ಹೇಳ್ತೈತಿ, ಇನ್ನೊಂದು ಪಕ್ಷಿ ಹೇಳ್ತೈತಿ, ಗಿಳಿ ಹೇಳ್ತೈತಿ, ಬೇಡಪ್ಪ ದುಷ್ಟದಾನ ಅವನು, ಕೊಡಬೇಡ. ಆದ್ರೆ ಮಾವಿನ ಮರ ಕೇಳೋದಿಲ್ಲ. ಒಂದು ಹಣ್ಣನ್ನು ಆತ ಮಲಗಿರ್ತಾನೆ, ಗಾಢ ನಿದ್ದೆ ಮಾಡಿದ್ರೆ ದಪ್ಪ ಅಂತ ಕೆಳಗೆ ಬಿಟ್ಟಿರ್ತಾನೆ. ಆತನ ಸಮೀಪನೇ ಕೇಳೋತ ನಾವು. ಮಾವಿನ ರಾಜ ನೋಡ್ತಾನೆ, ಆಶ್ಚರ್ಯ, ಮಾವಿನ ಹಣ್ಣು ತಿಂತಾನೆ, ಎಷ್ಟೊಂದು ರುಚಿ. ಜಗತ್ತಿನಲ್ಲಿ ಆತ ಎಂದೂ ಮಾವಿನ ಹಣ್ಣು ತಿಂದಿರಲಿಲ್ಲ. ಎಷ್ಟೋ ಭಾರತ ದೇಶದಲ್ಲಿ ಮಾವಿನ ಹಣ್ಣು ತಿಂದೇ ಇದ್ದವರು ಸಾಕಷ್ಟು ಜನ ಇದ್ದಾರೆ. ಬಡತನದಕ್ಕೆ ಕಾರಣ. ಹಾಗಾದ್ರೆ ನೀವು ಒಂದು ಗಿಡ ಬೆಳೆಸಿರ್ತಾರೆ, ಅದು ಕೊಡೋದು ಬೇಡ, ಮಂದಿಗೆ ಅರ್ಪಣೆ ಮಾಡೋದು ಬೇಡ, ಎಲ್ಲ ನಿಮ್ದೆಲ್ಲ, ದೇವರು ಕೊಟ್ಟಂತ ಮಾವಿನ ಹಣ್ಣದು ಎಲ್ಲ ಪೌನ್ಯರ ಪಯ್ಯ ಸ್ನೇಹಿತರಿಗೆ ಕೊಡೋದು ಬೇಡ, ಮಾರೋದಿದು. ಯಾವಾಗೊಬ್ಬ ಸವಾಲು ಹಾಕಿಬಿಡೋದು, ಮಾರಿ ನೀವು ಯಾವಾಗ 50-60 ಗಿಡ ಇದ್ದಾಗ ಅದರಲ್ಲಿ ಒಂದು 5-6 ಗಿಡದ ನೀವು ಕೊಡಲೇಬೇಕು. ಎಲ್ಲಕ್ಕೆಲ್ಲ ಸವಾಲು ತೆಗೆದು ಅಂತ ಒಂದು ಬುಟ್ಟಿ ಮನೆಯಾಗ ಇಟ್ಕೊಂಡಂತ ಆ ಬುಟ್ಟಿ ಮಕ್ಕಳು ತಿಂದ್ರೆ ಕೊತ್ತ. ದನಗತ್ಲೆ ಮಾಡಕ್ಕೆ ಹೋಗ್ಬೇಡ್ರಿ, ಮನುಷ್ಯನಗತ್ಲೆ ಬದುಕ್ರಿ. ಅದು ಬದುಕಂತಾರೆ. ಬದುಕು ಸುಂದರ ಆಗ್ಬೇಕಾದ್ರೆ ಈ ಬದುಕೋದಕ್ಕೆ ಬೇಕು. ಬದುಕುವ ಮಾತುಗಳು ಪ್ರತಿದಿನ 1 ಕೋಟಿ ರೂಪಾಯಿ ಮಾತುಗಳನ್ನು ಆಡ್ತಿರ್ತಾನೆ. ಯಾವುದೇ ಅಪೇಕ್ಷೆ ಇಲ್ಲ, ಬೇಡ ಬೇಡ ನೀವು ಕೊಡೋದು. ಮೊದಲು ಪ್ರವಚನ ಹೇಳೋಂಥದ್ಮೇಲೆ 800, 700, 1,000 ರೂಪಾಯಿ, 2,000 ರೂಪಾಯಿ ಹಾಕ್ತಿದ್ರಿ ಸ್ಟಾರ್ಟಿಂಗ್. ನಾನು ಪ್ರವಚನ ಪ್ರಾರಂಭ ಮಾಡಿದಾಗ ಅಲೆಮಾರಿ ಪ್ರವಚನಕಾರ ನಾವು. ಮಠ ಇಲ್ಲ, ಮಾನಿಲ್ಲ, ಆದರೂ ಕೂಡ ಜನರಿಗೆ ಅವೇರ್ನೆಸ್ ಮಾಡಬೇಕು, ಜನರಿಗೆ ಅಧ್ಯಾತ್ಮ ಕಡೆ ತರಬೇಕು. ಅಧ್ಯಾತ್ಮದಲ್ಲಿ ಶಾಂತಿ ಇದೆ, ಧ್ಯಾನದಲ್ಲಿ ಶಾಂತಿ ಇದೆ, ಸಮೃದ್ಧಿ ಇದೆ, ನೆಮ್ಮದಿ ಇದೆ ಅಂತ ಹೇಳಬೇಕು ಅಂತ ಬಂದವನು ನಾನು. ಎಲ್ಲ ಕೆಲಸವನ್ನು ಬಿಟ್ಟು ಬಂದವನು ನಾನು. ಯಾರೇ? ನಿಮ್ಮ ಸಲುವಾಗಿ, ನಿಮ್ಮ ಪವಿತ್ರ ಜೀವನವನ್ನು ಮುಂದೆ ತೆಗೆದುಕೊಂಡು ಹೋಗೋ ಸಲುವಾಗಿ. ಮಾವಿನ ತೋಟ ಇರ್ತೈತೆ, ಆದರೆ ಮಾವಿನಕಾಯಿ ಕೊಡಲಿಲ್ಲ ಅಂದ್ರೆ ಆತನ ಜೀವನ ನರಕ. ಹೌದು ಸ್ನೇಹಿತರೆ, ಭಾರತ ದೇಶದಲ್ಲಿ ಮಾವಿನ ರಾಜನಿಗೆ ಮರ್ಯಾದೆ ಇದೆ. ಇನ್ನೊಬ್ಬರು ಕೊಟ್ಟರೆ ಶುಭ ಆಗ್ತಿತ್ತದು. ತಳಿರು ತೋರಣ ಹೆಂಗೆ ಕಟ್ತಾರೆ, ಎಲ್ಲ ಹಬ್ಬ, ಯುಗಾದಿ ಹಬ್ಬ ಎಲ್ಲ ದಂಡಿ ಕೊಡ್ತೇನೆ. ಹೋಳಿಗೆ ಅದು, ತುಪ್ಪ ಅದು ಇದೆಲ್ಲ ದಂಡಿ ಕೊಡ್ತು. ಒಂದು ತೋರಣ ಕಟ್ರಿ ಅಂದ್ರೆ ಆ ತೋರಣ ಕಬ್ಬ ಕಟ್ತಾರೆ, ಮತ್ತೆ ತುಂಡುಕ ಮಾಡಿ. ಈಗೇನಿಲ್ಲ, ಇಲ್ಲಿ ಕಬ್ಬು ಸಿಗಂಗಿಲ್ಲ, ಅಟ್ಟ ತೋರಣ ಕಟ್ಟೋದು, ಮುಂದೆ ಮರ್ತು ಬಿಡೋದು, ಒಂದು ಕಡೆ ನೋಡಂಗೇ ಇಲ್ಲ. ಆದ್ರೆ ನಿಮ್ಮ ಮನೆಯ ತೋರಣ ಕಟ್ಟಿದ್ರೆ ಶುಭಾಶಯ, ಚೈತನ್ಯ, ಶಕ್ತಿ, ಸಮೃದ್ಧಿ ಸಂಕೇತವೆಲ್ಲ. ಮಾವಿನ ಮರ ಸಂಕೇತ ಅಂದ್ರೆ ಇವೇ. ನಮ್ಮ ಜೀವನದ ಸೌಖ್ಯ ಸಿಗ್ತೈತಿ, ಸಂತೋಷ ಸಿಗ್ತೈತಿ. ಇದು ಆಧ್ಯಾತ್ಮಿಕ ನಂಬಿಕೆ, ನಮ್ಮ ಧಾರ್ಮಿಕ ನಂಬಿಕೆಗಳು. ಎಷ್ಟೋ ಧಾರ್ಮಿಕ ನಂಬಿಕೆಗಳು ಮೂಢನಂಬಿಕೆಗಳಿದಾವೆ, ಬಿಟ್ಟು ಬಿಡೋಣ. 90% ಮೂಢನಂಬಿಕೆಗಳಿದಾವೆ, 10% ನಾವು ಜೋತು ಬಿಡೋಣ. ಮಾವಿನ ಮರದ ಎಲೆಯ ಬಗ್ಗೆ ಹೇಳ್ತಾ ಇದ್ದಾನೆ, ಕಾಯಿಯ ಬಗ್ಗೆ ಇನ್ನೂ ಬಂದಿಲ್ಲ, ಗಿಡದ ಟೊಂಗಿಗಳ ಬಗ್ಗೆ ಬಂದಿಲ್ಲ. ಎಷ್ಟೊಂದು. ಆವಾಗ ಆ ಮನುಷ್ಯ ತಿಂತಾನೆ, ತಿಂದು ಏನು ಮಾಡ್ತಾನೆ, ಅರೆ ಭಾಳ ರುಚಿ ಐತ್ಲ, ಈ ಮಾವಿನ ಮರವೇ ನನಗೆ 2 ಕೊಡು, ಯಾಕಂದ್ರೆ ನಾನು ಹೆಂಡತಿ ಸಹಿತ ಉಪವಾಸಿದಾಳೆ ಅಂಥೇಳಿ ಆತ ತೆಗೆದುಕೊಂಡು ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಹೆಂಡತಿ ಮತ್ತು ಆತ ಕೂತು ಆರಾಮ್ ತಿಂತಾಳೆ. ಅವಾಗ ಹೆಂಡತಿ ಹೇಳ್ತಾಳೆ, ಎಷ್ಟು ರೀ ಚಂದ ಮಾವಿನ ಹಣ್ಣ, ಎಲ್ಲಿಂತಂದ್ರೆ ಇಲ್ಲ, ಹೀಗೆ ಕಾಡಿಗೆ ಹೋಗಿದ್ದೆ, ತಪ್ಪಿ ಹೋಗಿದ್ದೆ, ಅಲ್ಲಿ ನಿತ್ರಾನಾಗಿ ಬಿದ್ದೆ, ಮಲ್ಕೊಂಡಿದ್ದೆ, ಅದಕ್ಕೆ ಮಾವಿನ ಗಿಡ ಒಂದು ಮಾವಿನಕಾಯಿ ಕೊಟ್ಟಿತ್ತು ನನಗೆ, ದಪ್ಪ ಅಂತ ಬಿತ್ತು, ಇನ್ನೊಂದು 2 ಕೊಡಂತ ಮತ್ತೆ ದಪ್ಪ ಅಂತ 2 ಬಿದ್ದು ತೆಗೆದುಕೊಂಡು ಆನಂದ ಆತಕ್ಕೆ. ಆಕೇನು ಹೇಳ್ತಾಳ, ಒಂದು ಚೀಲ ತೊಗೊಂಡು ಹೋರ್ಲ. ಯಾರಿಲ್ಲ, ಹೌದಿಲ್ಲೋ ಮಾಲಕ? ಹೌದು, ನಮ್ಮ ಬುದ್ಧಿ ಎಲ್ಲ ಸಗಣಿ ತಿಂದಿದೆ, ನಮ್ಮ ಬುದ್ಧಿ ಸಗಣಿ ತುಂಬಿದೆ, ಇಲ್ಲಿ ಕಚರ ಇದೆ. ಈ ಕಚರ ಮೊದಲು ತೆಗಿಬೇಕು. ಈ ಕಚರ ತೆಗೆದ್ರೆ ಈ 5% 95% ಶರೀರನ ಆಳ್ತಾ ಇದೆ.
ಈ 5% ಮೇಲಿಂದು 95% ಶರೀರದ ಅಂಗಾಂಗಗಳನ್ನು ಆಳ್ತಾ ಇದೆ. ಇದ್ರ ಕಡೆ ಹೆಚ್ಚು ಲಕ್ಷ ಕೊಡ್ಬೇಕು. ಇಲ್ಲ, ಬುದ್ಧಿ ಚುರುಕು ಮಾಡ್ಕೋಬೇಕು, ವಿವೇಕ ಬುದ್ಧಿಯನ್ನು ಹೆಚ್ಚು ಮಾಡ್ಕೋಬೇಕು, ಬಲ್ಲವರ ಮಾತನ್ನು ಕೇಳ್ಬೇಕು. ಎಷ್ಟು ಸಲ ಹೇಳ್ತೇವೆ ನಾವು, ಕೇಳ್ತಾ ಇಲ್ಲ ಜನ. ಯಾರಿಗೆ ಬೇಕಾಗಿತ್ರಿ ಅಧ್ಯಾತ್ಮ? ಯಾರಿಗೆ ಬೇಕಾಗಿತ್ರಿ? ರೊಕ್ಕ ಬೇಕಾಗಿತ್ತು, ರೊಕ್ಕ 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 ಅಂತ. ಏನು ಕೊಪ್ಪಿಗಳ ರೊಕ್ಕ 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 ಅನ್ನಕ್ಕೆ? ರೊಕ್ಕ ರೊಕ್ಕ ಅಂದ್ರೆ ಕೊಪ್ಪಿಗಳ ನೀವು. ಬಂದದ್ದ ಬರಲಿ ಶಿವನ ಪಾದಕ್ಕೆ ನನ್ನ ಅರ್ಪಣೆ ಅಂತ ಹೇಳಿ ಹಿಂದೆ ರಾಶಿ ಮಾಡ್ತಿದ್ರು. ರಾಶಿ ಮಾಡಿದಾಗ ಎಲ್ಲ ಬರ್ತಿದ್ರು, ಕೂಲಿ ಕಾರ್ಮಿಕರು ಎಲ್ಲ ಬರ್ತಿದ್ರು. ಬಡಿಗೆ ಬರ್ತಿದ್ದ, ನವಲಿಗೆ ಬರ್ತಿದ್ದ, ಚಮ್ಮಾರು ಬರ್ತಿದ್ರು, ಒಗ್ಯಾನವ ಬರ್ತಿದ್ದ, ಕಟಿಂಗ್ ಮಾಡವ ಬರ್ತಿದ್ದ. ಎಲ್ಲ ಬಂದು ನೋಡ್ರಿ ದನಿಯರ ಒಡೆಯರ ಇಷ್ಟು ಕೊಡ್ರಿ ಅಂತ ವರ್ಷಕ್ಕೊಮ್ಮೆ. ಆಯ್ತಪ್ಪ ಬಂದು 10 ಚೀಲ ಆಗೈತೆ, 1-2 ಚೀಲ ಅವ್ರು ಇವರು ಸಪ್ರೇಟ್ ತೆಗೆದಿಡ್ತಿರೋ. ಅವ್ರು ನಂತರ ತುಂಬ್ತಿದ್ರು. ಅವ ಬರ್ತಾನೆ, ಇವ ಬರ್ತಾನೆ, ಅವ ಬರ್ತಾನೆ. ಅವಾಗ ಕಟಿಂಗ್ ರೊಕ್ಕ ಇರಲಿಲ್ಲ. ಹೋಗಿ ಕೂಡೋದು, ಕಟಿಂಗ್ ಮಾಡಿಸ್ಕೊಂಡು ಬರೋದು ಮಂದೆಲ್ಲ. ಅವ ಯಾರ ಮನೆ ಕಟಿಂಗ್ ಮಾಡ್ತಿಲ್ಲ ಅವ್ರ ಹೊಲಕ್ಕೆ ಹೋಗ್ತಿದ್ದವ. ಚಪ್ಪಲ್ಗೂ ರೊಕ್ಕ ತಗೋತಿಲ್ಲ, ಬಡಿಗೆನೂ ರೊಕ್ಕ ತಗೋತಿರ್ಲಿಲ್ಲ. ನಿಮ್ಗೆ ಗೊತ್ತಿಲ್ಲ, ಏನೇನು ಗೊತ್ತಿಲ್ಲ ನಿಮಗೆ. 60, 70, 80ರವರೆಗೆ ದಶಕದ ಏನು ಕಾಲದಲ್ಲಿ ಹುಟ್ಟಿದವ್ರು ನಾವು, ಆನಂದ ಪಟ್ಟವ್ರು ನಾವು, ಸಂತೋಷ ಪಟ್ಟವ್ರು ನಾವು. ಆ ಏನು ಜೀವನತೆ, ಆ ಜೀವನವನ್ನು ಇಂದಿವರೆಗೆ ಮುಂದುವರಿಸ್ಕೊಂಡು ಬರ್ತಾ ಇದ್ದೇವೆ. ಮನುಷ್ಯನ ಚೈತನ್ಯ ಸ್ವರೂಪ ನಮಗೆ ಅರ್ಥ ಆಗ್ತಾ ಇದೆ. ಮನುಷ್ಯನ ಯಾವ ರೀತಿ ಬದುಕಬೇಕನ್ನೋದು ನಮಗೆ ಅರ್ಥ ಆಗ್ತಾ ಇದೆ. ನೀವು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ? ಬ್ರಹ್ಮ ಮುಹೂರ್ತದಲ್ಲಿ ಹೇಳಂತ ಹೇಳಿದ್ರೆ ಯಾಕೆ ಹೇಳ್ತಾ ಇಲ್ಲ? ನಾವು ಅದನ್ನು ಕೇಳ್ತೇವೆ. ನಿಮ್ಮ ಜೀವನ ಸುಂದರ ಆಗಬೇಕು, ಸರಳ ಆಗಬೇಕು, ಸಮೃದ್ಧಿಯಿಂದ ಕೊಡಬೇಕು, ವಿವೇಕಶೀಲ ಬುದ್ಧಿ ಆಗ್ಬೇಕಾದ್ರೆ ಬ್ರಹ್ಮ ಮುಹೂರ್ತದಲ್ಲಿ ನೀವು ಹೇಳಲೇಬೇಕು. 4 ಗಂಟೆ 6 ಗಂಟೆವರೆಗೆ ನೀವು ಹೇಳಲೇಬೇಕು. ಹೌದು, ಎದ್ರೇನೆ ಎಲ್ಲ, ಇಲ್ಲಾಂದ್ರೆ ಏನೂ ಇಲ್ಲ. ಆವಾಗ ಅವ ಏನು ಮಾಡ್ತಾನೆ, ಒಂದು ಕೈಚೀಲ ತೆಗೆದುಕೊಂಡು ಹೋಗ್ತಾನೆ. ಮಾವಿನ ಮರ ಹತ್ತತಾನೆ, ಕೇಳಂಗಿಲ್ಲ, ಕೊಡಪ್ಪ ಅಂತ ಕೇಳಂಗಿಲ್ಲ. ಹತ್ತನ ಒಂದು ಪಿಶು ತೊಗೊಂಡ ಮನೆ ಕಡೆ ಹೋಗ್ತಾನೆ. ಅವಾಗ ಕಾಗಿ ಗುಬ್ಬಿ ಹೇಳ್ತಾನೆ, ನೋಡಪ್ಪ ನಮ್ಮ ಕಡೆ ಬೆಳಕೈತಿಗ, ನೀನು ಕೊಡಬೇಡ ಅಂತ ಹೇಳಿದೆ, ಮಾನವ ದುಷ್ಟಿದ ಅಂತ ಹೇಳಿದ್ದು ನಾವು. ಹಂಗೆ ತಿಂದವಾಗಿಲ್ಲವ, ಆಸೆ ಬರೋಕ್ಕಿವ, ನನಗೆ ಬರಲ್ಲ. ಭಾಳ ಮಂದಿ ಇದಾರೆ ಜಗತ್ತಿನಲ್ಲಿ, ಎಲ್ಲ ನಮ್ದ ಹೊಟ್ಟೆ ತುಂಬಲಿ, ಬೇರೆದವ್ರು ಕೊಡೋದು ಬೇಡ ಅಂತ ಭಾಳ ಮಂದಿ ಇದಾರೆ ದುಷ್ಟರು. ನಮ್ದಟ್ಟು ಅನ್ನೋದಿತ್ತು, ನಮ್ದಟ್ಟು ಪಾರದ ಬಿದ್ದಲೋ. ನಾವು ನದಿ ದಾಟಿದ ಅಂಬಿಗನ ಮಿಂಡ ಅಂತಾರ. ನದಿ ದಾಟಿದ ಮೇಲೆ ಅಂಬಿಗನ ಮಿಂಡ ಆಗಬೇಡ್ರಪ್ಪ ಅಂತ. ಹೌದು, ನದಿ ದಾಟಿಸವ ಬಹಳ ಮಹತ್ವದ ಮನುಷ್ಯ. ನಾವು ನಿಮ್ಮ ಜೀವನದ ನದಿಯನ್ನು ದಾಟಿಸ್ತಾ ಇದ್ದೇವೆ. ಒಳ್ಳೆ ಮಾತುಗಳನ್ನ ಆಡ್ತದೆ, ಶಕ್ತಿಯುತ ಮಾತುಗಳನ್ನ ಆಡ್ತದೆ. ನಮ್ದು ಯಾವುದು ಕಂಬಳಿ ಅಟಕಾಸಿಲ್ಲ, ನಮ್ದು ಯಾವುದೂ ಕಂಬಳಿ ಎಲ್ಲೂ ಅಟಕಾಸಿಲ್ಲ. ಒಂದು ಮಾತಿನ ಹೇಳೋದು ಎಲ್ಲೂ ಇಲ್ಲ. ಹೌದು, ಹಿಂಗಾಗಿ ಬಿಂದಾಸಾಗಿ ಮಾತಾಡ್ತೇವೆ, ಸತ್ಯ ಮಾತಾಡ್ತೇವೆ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಅವಾಗ ಗಿಡ ಹೇಳ್ತೈತೆ, ಏನು ಒಂದು ಪಿಶು ತೊಗೊಂಡು ಹೋದ್ಲ ಅಲ್ರಿ ಮಾವಿನ ರಾಜರೇ, ಒಂದು ಪಿಶು ತೊಗೊಂಡು ಹೋದ ಬರೋರಿದೆ, ಮತ್ತು ನಾಳೆ 2 ಪಿಶು ತೊಗೊಂಬರ್ತಾನ ಅಂತ ಹೇಳಿದ್ವು. ಹಂಗೆ ಬರ್ತಾನವ. ಒಂದು ಪಿಶು ತಿರ್ಬೇಕಾದ್ರೆ 1 ತಿಂಗಳು ಆಗ್ತೈತೆ, ತಿಂಗಳಂತ ಬರ್ತಾನ, ಮತ್ತೆ ಕೊಡೋಣ ಅಲ್ರಿ. ನಾಳೆ ಬರ್ತಾನವ, ನಾಳೆ ಬರ್ತಾನಂತ ಹೇಳಿದಾಗ ಈತ ಹೋಗ್ತಾನೆ. ಹೆಂಡತಿ ಹೇಳ್ತಾಳ, 2 ಪಿಶು ತೊಗೊಂಬರ್ರಿ, 1 ಪಿಶು ಸಂತ್ಯಾಗ ಮಾರ್ರಿ, ಅದನ್ನ ಏನಾದರೂ ಭಾಜಿ ಪಾಲ ಎಲ್ಲ ತೊಗೊಂಬರ್ರಿ, ಮತ್ತು 1 ನಾವು ಕೂತು ತಿನ್ನೋಣ ಅಂತ 2 ಪಿಶು ತೊಗೊಂಬರ್ತಾನ. ಮತ್ತವ ಕಾಗಿ ಗುಬ್ಬಿ ಪಕ್ಷಿ ಪ್ರಾಣಿ ಎಲ್ಲ ಹೇಳ್ತಾವ, ಕ್ರಿಮಿ ಕೀಟಗಳು ಎಲ್ಲನೂ ಹೇಳ್ತಿರ್ತಾವ ಬೇಡ ಅಂತ. ಮತ್ತೆ ಇರ್ತಾನ, ಹೋಯ್ತಾನ ಮುಂದೆ. ಆಯ್ತು ಮನೆಗೆ ಹೋಗ್ತಾನೆ. ಆವಾಗ ಆಕೆಯನ್ನು ಕೇಳ್ತಾರ, ಯಾರು ಮಾಲಕ್ಕಿದ್ದಾರೆ ಏನಿಲ್ಲ. ಹೆಂಡತಿ ಕೇಳ್ತಾರ, ಯಾರು ಮಾಲಕ್ ಇಲ್ಲ. ಮತ್ತು ಯಾರು ಕಡದ್ರ ಏನೂ ಆಗಿಲ್ಲ. ಯಾರು ಎಲ್ಲಾನ ಮಾವಿನಕಾಯಿ ತೊಗೊಂಬಂದ್ರ ಯಾರೂ ಕೇಳಂಗಿಲ್ಲ. ಅಲ್ಲಿ ಯಾರು ಇಲ್ಲ. ಪಕ್ಷಿಗಳೊಂದು 500-600 ಪಕ್ಷಿಗಳಿದಾವ, ಮತ್ತು ಗೂಡುಗಳೊಂದು 500-600 ಗೂಡುಗಳೂ ಇದಾವೆ. ಅಷ್ಟು ದೊಡ್ಡದು ವಿಶಾಲವಾದಂಥ. ಹಿಂದಿನ ಕಾಲದಲ್ಲಿ ಮನೆಯ ಮುಂದೆ ಮಾವಿನ ಮರ ಬೆಳೆಸ್ತಿದ್ರು. ಯಾಕೆ ಬೆಳೆಸ್ತಂದ್ರೆ ಸಮೃದ್ಧಿಯ ಸಂಕೇತ, ಜೀವನದ ಜೀವಜ್ಯೋತಿ, ಜೀವಜಲ ಅಂತ ತಿಳ್ಕೊಂಡು ಅದನ್ನು ಪೋಷಿಸ್ತಿದ್ರು. ಬೆಳಗ್ಗೆ ಎದ್ದ ಮಾವಿನ ಗಿಡಕ್ಕೆ ನಮಸ್ಕಾರ ಮಾಡಿ ತಮ್ಮ ಕಾರ್ಯಗಳನ್ನು ಮುಂದುವರಿಸ್ತಾ ಇದ್ರು. ಅವಾಗ ಕರೆ ಏನಾಯ್ತು, ಅವನೊಂದು ಟ್ರ್ಯಾಕ್ಟರ್ ತೊಗೊಂಬಂದ, ಇಳಿಸಿದ.
ಸಾಂಗ್ಲಿ ಕೊಲ್ಲಾಪುರ ಸಂತ್ಯಾಗ ಮಾಡಿದ, ಶ್ರೀಮಂತ ಆದ. ಆದ್ರೆ ಇಲ್ಲಿ ಗಿಡ ಹಾಳಾಕೈತು. ಈಗ ಯಾಕೆ ಅಳ್ತಿಪ್ಪ? ಎಲ್ಲ ಮುಗಿತ್ಲ ನಿಂದ. ಈಗ ಯಾಕೆ ಅಳ್ತಿ? ತಮ್ಮನ ಮದುವೆ ಮಾಡಿದೆ, ಅಣ್ಣನ ಮದುವೆ ಮಾಡಿದೆ, ಅಕ್ಕನ ಮದುವೆ ಮಾಡಿದೆ, ನಾಲ್ಕು ಮದುವೆ ಮಾಡಿದೆ. ಈಗ ಎಲ್ಲರಿಗೆ ಕೊಟ್ಟು ಈಗ ನಿನ್ನ ಮಗನ ಮದುವೆ ಮಾಡ್ಬೇಕಂತಾರ. ಯಾರು ಮಾಡವ್ರು ಅಂತ ಕೇಳ್ತಾರ. ಅವಾಗ ಆ ಗುಬ್ಬಿ ಪಕ್ಷಿಗಳು, ನೋಡಪ್ಪ ನಿನಗೊಂದು ನಮಸ್ಕಾರ. ನಾವು ತಿನ್ನಾಕ ಇಲ್ಲಿಲ್ಲ ಅಂದಾಗ ನಾವೇ ಯಾಕಿರ್ಬೇಕು? ಬರ್ತೇವೆ, ಕೂಡ್ತೇವೆ, ಆದರೆ ಬೇರೆ ಕಡೆ ತಿಂದು ಬರ್ತೇವೆ. ಯಾಕಂದ್ರೆ ಹಸಿವಾಗಿದೆ. ನೀನು ಬ್ಯಾಡಂದು. ಮನುಷ್ಯ ಭಾಳ ದುಷ್ಟಿದಾನ, ಅವನಿಗೆ ಸಂಗತಿ ಮಾಡಬೇಡಂದು. ಈಗೇನಾಯ್ತು? ಅವಾಗ ಮಾವಿನ ಮರ ಹೇಳ್ತಿತ್ತದು, ಮುಂದಿನ ವರ್ಷ ಬರಲ್ಲ ಮತ್ತೆ ಕೊಡ್ತಾನೆ, ಅವ್ನು ಕೊಡೋದು ಬೇಡ. ಅಲ್ಲಪ್ಪ, ನೀ ಮುಂದಿನ ವರ್ಷ ಇದ್ರಲ್ಲ, ನಾನು ಇರಂಗಿಲ್ಲ. ನಾನು 3 ವರ್ಷದಿಂದ ನಾನು ಇಲ್ಲಿ ಇದ್ದೇನೆ. ಎಲ್ಲ ಕಾಡನ್ನು ಹಸಿರು ಮಾಡಿದ್ದೇನೆ. ಎಲ್ಲ ಸಾವಿರಾರು ಪಕ್ಷಿಗಳಿಗೆ ಆಹಾರವನ್ನು ಕೊಟ್ಟಿದ್ದೇನೆ. ಆಯ್ತಪ್ಪ, ಒಬ್ಬ ದುಷ್ಟ ಮನುಷ್ಯ ಬಂದಂದ್ರೆ ನಿನ್ನ ಪರಿಸ್ಥಿತಿ ನಿನಗಿನ್ನ ಗೊತ್ತಿಲ್ಲ. ಮನುಷ್ಯನ ಮನಸ್ಸು ನಿನಗೆ ಗೊತ್ತಿಲ್ಲ ಅಂದಾಗ ಅದೇನು ಮಾಡ್ತಾನ? ಅದು ಹೇಳಿದಂತೆ ದೂರ ಪಕ್ಷಿಗಳು ಕೂತು ನೋಡ್ತಿರ್ತಾವ. ಅವ ಟ್ರ್ಯಾಕ್ಟರ್ ಅಂತ ತೊಗೊಂಬರ್ತಾನ, ಕರ್ಗಸ್ ಅಂತ ತೊಗೊಂಬರ್ತಾನ, ಅದು ಹಿಂದೆ ಒಂದು ಟ್ರಕ್ ಅಂತ ತೊಗೊಂಬರ್ತಾನ. ಆ ಮಷಿನ್ ಬಂದಲ್ಲ, ಅದನ್ನೆಲ್ಲ ಕೊಯ್ದು ಎಲ್ಲ ಕಟ್ ಮಾಡಿ ದೊಡ್ಡ ಒಂದು ಟಿಂಬರ್ ಡಿಪ್ಪಕ್ಕೆ ಮಾರಿ ದೊಡ್ಡ ಶ್ರೀಮಂತ ಆಗ್ತಾನೆ ನೋಡು. ಹಾಗೆ ಮಾವಿನ ಮರಕ್ಕೆ ನಾವು ಸಾಷ್ಟಾಂಗವಾದ ನಮಸ್ಕಾರವನ್ನು ಹಾಕದೆ ಹೋದರೆ ನಮ್ಮ ಜೀವನ ನಷ್ಟ ಅಂತ ತಿಳ್ಕೊಬೇಕು. ಮಾವಿನ ಮರ ಎಂಥ ಮರ. ಎರಡನೇ ವಿಷಯಕ್ಕೆ ಹೋಗೋಣ. ಇನ್ನೂ ಭಾಳ ಇದೆ. ಮಾವಿನ ಮರದ್ದು ಭಾಳ ಇದೆ ಹೇಳೋದು. ಭಾಳ ಅಂದರೆ ಭಾಳ ಇದೆ. ಮನುಷ್ಯ ಆಸೆ ಹೆಂಗೆ ಪಡ್ತಾನಂತ. ಒಂದು ಕಾಡಿನಲ್ಲಿ ಎರಡನೇ ಕತೆ ಅದು. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಪ್ರಶ್ನೆಗಳನ್ನು ಕೇಳಬೇಕು. ನೀವು ಆಧ್ಯಾತ್ಮಿಕ ಪ್ರಶ್ನೆಗಳನ್ನು ನೀವು ಕೇಳಬೇಕು. ಆಧ್ಯಾತ್ಮಿಕ ಪ್ರಶ್ನೆಗಳನ್ನು ನೀವು ಕೇಳಂಗಿಲ್ಲ. ಆ ಪ್ರಶ್ನೆಗಳಿಗೆ ಕೇಳಿದ್ರೆ ಉತ್ತರ ಕೊಡ್ಲಿಕ್ಕೆ ನಮಗೆ ಭಾಳ ಆರಾಮಾಗ್ತೈತೆ. ನಿಮ್ಮ ಸಂವಾದ ಆಗ್ಬೇಕು. ನೀವು ಪ್ರಶ್ನೆ ಕೇಳಬೇಕು. ನಿಮ್ಮ ಮನಸ್ಸಿನಲ್ಲಿದ್ದದ್ದು ನಾನು ಉತ್ತರ ಹೇಳ್ತಾನೆ. ನಿಮ್ಮ ಹೆಸರು ಬೇಡಂದ್ರೆ ಹೆಸರು ತೊಗೊಂಗಿಲ್ಲ. ಕೆಳಗೆ ಟೈಪ್ ಮಾಡ್ರಿ, ನನ್ನ ಹೆಸರು ಬೇಡ್ರಿ, ಅದರ ಇದಕ್ಕೆ ಉತ್ತರ ಕೊಡಿ ಅಂತ ಕೊಡ್ತೇವೆ. ಬೆಳಗ್ಗೆದ್ದು ಸಾವಿರಾರು ಜನ ನೀವೇನು ವೀಕ್ಷಣೆ ಮಾಡತ್ತೀರಿ, ನೀವು ನಿಮ್ಮ ಕಿವಿ ಕೊಟ್ಟದಕ್ಕಾಗಿ ಧನ್ಯವಾದಗಳು. ಅದಕ್ಕೆ ಅಲೆಮಾರಿ ಪ್ರವಚನಕಾರರು ನಾವು ನೀವು ಬರೀ ಕಿವಿ ಕೊಡ್ರಿ ಅಂತ ಹೇಳಿದ್ದೇವೆ. ಕಿವಿ ಕೊಟ್ಟದಕ್ಕಾಗಿ ಧನ್ಯವಾದಗಳು. ನಿಮ್ಮ ಜೀವನ ಪವಿತ್ರ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. 365 ದಿವಸ ಪ್ರವಚನವನ್ನು ಕೇಳಿ. ಮುಂದೆ ಕಾಡು ಒಳಗೆ ಹೋಗ್ತಾನೆ ಒಬ್ಬ, ಕಡಿತಾನ, ತಂದು ಮಾರ್ತಿರ್ತಾನ. ಅವಾಗಲ್ಲಿ ಒಂದು ಧ್ವನಿ ಆಗ್ತೈತೆ, ಅಲ್ಲ ಮುಂದೆ ಚಂದನ ಕಟ್ಟಿಗೆದಾವ, ನಿನಗೆ ಗೊತ್ತೈತೇನು ಅಂತ. ನನಗೆಲ್ಲ ಗೊತ್ತೈತೆ. 1 ಕಿಲೋಮೀಟರ್ ಇನ್ನೂ ಒಳಗೆ ಹೋಗ, ಅಲ್ಲಿ ಚಂದನ ಕಟ್ಟಿಗೆದಾವ, ದೊಡ್ಡ ಕಾಡದು. ಅವಾಗ ಹೋಗ್ತಾನೆ ಚಂದನ ಕಟ್ಟಿಗೆ. ಭಾಳ ಆಶ್ಚರ್ಯ ಆಗ್ತೈತೆ ಅದು, ಭಾಳ ಆಶ್ಚರ್ಯ ಆಗ್ತೈತೆ ಅದು. ಬದುಕು ಸುಂದರ ಇತ್ತು ಕಟ್ಟಿಗೆ ಮಾರುವಂಥ ಹೊತ್ತಿನಲ್ಲಿ. ಒಳಗೆ ಹೋಗ್ತಾ ಚಂದನ ಕಟ್ಟಿಗೆ ಸಿಗ್ತಾವ. ಚಂದನ ಕಟ್ಟಿಗೆ ಮಾಡಿ ದೊಡ್ಡ ಶ್ರೀಮಂತ ಆಗ್ತಾನೆ. ಚಂದನ ಕಟ್ಟಿಗೆ ಹೋದ ನಂತರ ಅಲ್ಲಿ ಒಂದು ಧ್ವನಿ ಆಗ್ತೈತೆ ಅದು. ಮುಂದೆ ಇನ್ನೊಂದು 4 ಹೆಜ್ಜೆ ಹೋದರೆ ಅಲ್ಲಿ ವಜ್ರ ವೈಡೂರ್ಯಗಳಿದ್ದಾವೆ. ರಾಜ ಮಹಾರಾಜರು ಇಟ್ಟಂಥ, ಗೌಪ್ಯವಾಗಿಟ್ಟಂಥ ವಜ್ರ ವೈಡೂರ್ಯಗಳಿವೆ. ಒಂದು ಗುಡಿಸಲಿದೆ. ಆ ಗುಡಿಸಲ ಕೆಳಗೆ ಒಂದು ನೆಲಮಾಳಿಗೆ. ಆ ನೆಲಮಾಳಿಗೆಯಲ್ಲೇ ಎಲ್ಲ ವಜ್ರ ವೈಡೂರ್ಯಗಳಿವೆ. ಅದರ ಒಳಗೆ ಹೋದ ನಂತರ ಕೇವಲ 1 ತಾಸು ನೀನು ಇರ್ಬೇಕು ಅಂತ ಕಂಡೀಷನ್ ಇತ್ತು. ಅವಾಗ ಅಂತಾನೆ, ಇದ್ಯಾಕೆ ಕಟ್ಟಿಗೆದ ವ್ಯಾಪಾರ ಬೇಕು, ಇದ್ಯಾಕೆ ಗಂಧದ ವ್ಯಾಪಾರ ಬೇಕಾ? ಕೊಟ್ಟೆ ಹೇಗಿರ್ತಾನೆ. ಮುಂದೆ ಹೋಗ್ತಾನೆ. ಕರೆ ಒಂದು ಪರ್ಲಾಂಗ ಹೋದ ನಂತರ ಅಲ್ಲಿ ಒಂದು ಗುಡಿಸಲು ಕಾಣ್ತೈತಿ. ಒಳಗೆ ಹೋಗ್ತಾನೆ. ಆದರೆ 1 ತಾಸಲ್ಲಿ ಇರೋದು ಮರಿತಾನೆ. ಕೆಳಗೆ ಹೋಗ್ತಾನೆ. ದೊಡ್ಡ ದೊಡ್ಡ ವಜ್ರ ವೈಡೂರ್ಯಗಳ ಹಂಡೆಗಳು ತೆಗೆದು ನೋಡ್ತಾನೆ. ಕಪಾಟಗಳು ತಮಗೆಲ್ಲ ಗೊತ್ತಿದೆ. ಹಿಂದಿನ ಇತಿಹಾಸವನ್ನು ತೆಗೆದು ನೋಡಿದಾಗ ಬಂಗಾರ ಎಲ್ಲಿ ಇಡ್ತಿರು, ವಜ್ರ ಎಲ್ಲಿ ಇಡ್ತಿರು, ದೊಡ್ಡ ದೊಡ್ಡ ಆಭರಣಗಳೆಲ್ಲ ಎಲ್ಲಿ ಇಡ್ತಿದ್ರು ಅಂತ. ಆವಾಗಲೇ ಒಂದು ಹಾವ ಕಾವಲ ಮಾಡ್ಕೊತ ಕೂತಿತ್ತು. ನೋಡ್ತಾನೆ. ಆವಾಗ ಹಾವ ಹಿಂಗೆ ಮಾಡ್ತೈತಿ. ಅಂದರೆ ಬಾರಪ್ಪ, ಏನೂ ನಾನು ನಿನಗೆ ತೊಂದರೆ ಮಾಡೋಂಗಿಲ್ಲ ಅಂತ. ಅದರ ಮತ್ತೊಂದು ಧ್ವನಿ ಆಗ್ತೈತೆ, 1 ಗಂಟೆ ನೀನು ಇಲ್ಲಿ ಇರಬೇಕು, ಬೇಗ ಹೋಗಿಬಿಡು ಮನುಷ್ಯನೇ ಅಂತ. ಆಯ್ತು ಅಂತಾನೆ. ಎನ್ಸಕ್ಕೆ ಶುರು ಮಾಡ್ತಾನೆ. ಈ ಪೆಟ್ಟಿಗೆ ಮೇಲೆ ಒಯ್ಯಬೇಕೋ ಅಥವಾ ಎನಿಸಿ ಒಯ್ಯಬೇಕೋ ಅಥವಾ ಹಂಗೆ ಒಯ್ಯಬೇಕು ಅಂತ ಚಿಂತೆಯಲ್ಲಿ ಬೀಳ್ತಾನೆ. ಎಷ್ಟಿದಾವೆ ನೋಡೋಣ ಅಂತೇಳಿ. ಎಷ್ಟು ಪೆಟ್ಟಿಗೆ ಇದಾವೆ ನೋಡೋಣ.
ಅಲ್ಲಿ 7 ಪಟ್ಟಿಗಳು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅಹಂಕಾರ, ಸಿಟ್ಟು, ಹೊಟ್ಟೆ ಕಿಚ್ಚು ಎಲ್ಲ ಇದ್ದು ಇಂಡೈರೆಕ್ಟಾಗಿ ಹೇಳ್ತಾನೆ. ಅವಾಗ ನೋಡ್ತಾನೆ, ಎಷ್ಟು ಎನಿಸ್ತಾನೆ, ಪೆಟ್ಟಿಗೆ ಎನಿಸ್ತಾನೆ. ಇಲ್ಲಿ 1 ಗಂಟೆ ಆದದ್ದು ಮರ್ತು ಬಿಡ್ತಾನೆ. ಆವಾಗ ಮೇಲಿನ ಬಾಗಿಲು ಆಟೋಮೆಟಿಕ್ ಹಿಕ್ಕೊಂಡು ಬಿಡ್ತಿತ್ತು. ಹಂಗೆ ಇತ್ತು ಅದು. ಹಿಂದಿನ ರಾಜ ಮಹಾರಾಜಗಳು ಒಳಗೆ ಹೋದ ನಂತರ ಬಾಗಿಲ ತಾವ ಹಿಕ್ತಿದ್ರು. ಕುಲ್ಜಾ ಶಿಮ್ ಅಂತ ಏನಿತ್ತಲ್ಲ, ಅದು ಕರೆ ಕತೆ. ಅದು ಸತ್ತು ಬಿಡ್ತಾನೆ. ನೋಡಿ, ಇಲ್ಲಿ ಆ ದುಷ್ಟ ಮನುಷ್ಯ ಇಡೀ ಪಕ್ಷಿಗಳಿಗೆ ಕಂಟಕಪ್ರಾಯ ಆಗ್ತಾನೆ. ಇನ್ನೊಂದು ಕಡೆಗೆ ತನ್ನ ಆಶೆ ದುಃಖಕ್ಕೆ ಕಾರಣ ಆಗ್ತಾನೆ. ಮಹಾವೀರರು ಅದನ್ನು ಹೇಳಿದರು. ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು ತಮ್ಮ ಕಾಲಘಟ್ಟದಲ್ಲಿ ಏನೇನು ಹೇಳ್ಬೇಕೆಲ್ಲ ಹೇಳ್ಕೊತಂದ್ರು. ಇವರು ಮರ್ಕೋತ ಬಂದರು. ನಮ್ಮದು ಮರಿ ಸ್ವಭಾವ. ನಿನ್ನೆ ರಾತ್ರಿ ಅಂತಿದ್ದೆ ಅಂದ್ರೆ ನನಗೆ ಗೊತ್ತಿಲ್ಲ ಅಂತಾರೆ. ಅಷ್ಟು ಇನ್ನು ಇತಿಹಾಸ ಹೆಂಗೆ ನೆನ್ಪಿಡ್ಯವರು, ಅಧ್ಯಾತ್ಮ ಹೆಂಗೆ ನೆನ್ಪಿಡ್ಯವರು, ವಿವೇಕಾನಂದ ಅವರ ವಾಣಿ ಹೆಂಗೆ ನೆನ್ಪಿಡ್ಯವರು, ವಿವೇಕಾನಂದ ಗುರು ಪರಮಹಂಸರದ ವಾಕ್ಯಗಳನ್ನು ಹೆಂಗೆ ನೆನ್ಪಿಡ್ಯವರು. ಎಲ್ಲಿದೆ, ಯಾರಿಗೆ ಏನು ಬೇಕಾಗಿದೆ? ಸಂತೋಷ ನೆಮ್ಮದಿ ಯಾರಿಗೂ ಬೇಡ. ರೊಕ್ಕ ಬೇಕು, ಬರೇ ರೊಕ್ಕ ಬೇಕು. ರೊಕ್ಕದ ಸಂತೋಷ ಇರ್ತೈತೆ ಅಂತ ಏನು ತಿಳ್ಕೊಂಡ್ರಲ್ಲ, ಮೂರ್ಖತನ. ನಮ್ಮ ಕಡೆ ರೊಕ್ಕ ಹರಿದು ಬರ್ತಾ ಇದೆ. ಅದು ಸಂತೋಷದಾಗಿದ್ದೇವೇನೋ ಇಲ್ಲ ಅಂತನ ಅರ್ಥ ಬರ್ತೈತೆ, ಅಂತಿಮ ಅರ್ಥ. ಹೌದು, ಯಾಕಂದ್ರೆ ಸತ್ಯದ ಅರಿವು ಗೊತ್ತಿಲ್ಲ, ಸತ್ಯದ ಪ್ರಜ್ಞೆ ನಮಗೆ ಗೊತ್ತಿಲ್ಲ. ಹೀಗಾಗಿ ಬದುಕೋದಕ್ಕೆ ಬೇಕು. ಬದುಕೋ ಈ ಮಾತುಗಳು ಏನು ಇವತ್ತಿದಾವೆ ಬಹಳ ಮಹತ್ವದ್ದು. ಇನ್ನು ಅಂತಿಮವಾಗಿ ಒಂದು 7 ನಿಮಿಷ ನಾವು ನಮ್ಮ ವೈಯಕ್ತಿಕ ಜೀವನ ಕಡೆ ಬರೋಣ. ನಿಮ್ಮ ಮನೆಯಲ್ಲಿ ಗೌಪ್ಯ ವಿಷಯಗಳನ್ನು ಯಾರಿಗೂ ಹೇಳಬೇಡಿ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಕಲಹವನ್ನು ಯಾರಿಗೂ ಹೇಳಬೇಡಿ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ದುಡ್ಡನ್ನು ಯಾರಿಗೂ ಹೇಳಬೇಡಿ. 1 ಕೋಟಿ ರೂಪಾಯಿದು ಮಾತಾಡ್ತೇನೆ ನಾನು, ಸಾದಾ ಅಲ್ಲ. ನೀವು ಎಲ್ಲಿ ಹೋಗ್ತೀರಿ, ಏನು ಮಾಡ್ತೀರಿ, ನಿಮ್ಮ ಮುಂದಿನ ಯೋಜನೆಗಳೇನು ಯಾರಿಗೂ ಹೇಳಬೇಕು. ಯಾಕಂದ್ರೆ ನಿಮ್ಮ ಗಾಯನ ನೀವು ತೋರಿಸಬೇಡಿ. ಎಲ್ಲರ ಕೈಯಲ್ಲಿ ಉಪ್ಪು ಇದೆ. ನಿನ್ನೆ ಸುಭಾಷ್ ಪಾಟೀಲ್ರು ಒಂದು ವಾಟ್ಸಪ್ದಲ್ಲಿ ಸಂದೇಶ ಕಳಿಸಿದ್ರು ನನಗೆ, ನಮ್ಮ ಸ್ನೇಹಿತರವರು. ಅವರು ನಿಮ್ಮ ಗಾಯನ ಯಾರಿಗೂ ತೋರಿಸಬೇಡಿ, ಎಲ್ಲರ ಕೈಯಲ್ಲಿ ಉಪ್ಪು ಇದೆ ಅಂತ. ಎಂಥ ಕೋಟಿ ರೂಪಾಯಿ ಮಾತನ್ನು ಕಳಿಸಿರು ಸುಭಾಷ್ ಪಾಟೀಲ್ರಿಗೆ ಧನ್ಯವಾದಗಳು. ಎಂಥ ಕೋಟಿ ರೂಪಾಯಿ ಮಾತದು. ಹೌದು, ನಿಮ್ಮ ಏಳಿಗೆನ 80% ಜನ ಸಹಿಸಂಗಿಲ್ಲ. ಆದ್ರೆ ನಿಮ್ಮ ಮುಂದೆ ಹೇಳ್ತಾರ, ಬೆಸ್ಟ್ ಆಯ್ತಪ್ಪ, ನಿನ್ನ ಜೀವನ ಭಾರಿ ಇದೆಯಪ್ಪ, ಭಾರಿ ಕೆಲಸ ಮಾಡ್ತಿದೆ ಅಂತ. ಅದಕ್ಕೆ ನೀವೇನ್ಬೇಕು, ಆನೆತಾ ಹೋಗಲು ಶ್ವಾನತಾ ಹೋಗಲು ಅಂತ ಹೋಗಿಬಿಡ್ಬೇಕು. ಆ ಕಡೆ ಈ ಕಡೆ ನೋಡಬಾರ್ದು. ನಂತರ ನಿಮ್ಮ ಪ್ರತಿದಿನ ಏನೈತೆ ಅದು ಡೈರಿ ಬರೆದಿಡು. ಹೌದು, ನಿಮ್ಮ ವಿಚಾರಗಳು ನೀವೇನು ಮಾಡ್ಬೇಕಂತೀರಿ ಆ ಡೈರಿ ಬರೆಯೋದ್ರಿಂದ ಏನಾಗ್ತೈತಿ, ಒಂದು 10 ಪೇಜ್ ಡೈರಿ ಬರೆಯೋದ್ರಿಂದ ಮೊದಲು 1 ಪೇಜ್ ಬರೀರಿ, 2 ಪೇಜ, 10 ದಿವಸ 10 ಪೇಜ ಡೈರಿ ಬರೆಯೋದು ಏನಂತೆ, ನೀವು ಏನು ಮಾಡಬೇಕು ಏನು ಮಾಡಬಾರ್ದು ಸ್ಪಷ್ಟವಾದಂಥ ಅಭಿಪ್ರಾಯ ನಿಮಗೆ ಗೊತ್ತಾಗ್ತದೆ. ಜೀವನ ಮೌಲ್ಯ ಅಲ್ಲೇ ಇದೆ. ಯಾರು ತೊಂದರೆ ಕೊಟ್ಟರು ಅದನ್ನು ಬರೆದಿಟ್ರಂದ್ರೆ ಅವನಿಂದ ನಿಮಗೆ ಮತ್ತೆ ರಕ್ಷಣೆ ಸಿಗೋ ಸಲುವಾಗಿ ಓದಿ ನಿಮ್ಮ ಸ್ಮರಣ ಶಕ್ತಿ ಹೆಚ್ಚಾಗ್ತೈತೆ. ಅದು ಬರೋದ್ರಿಂದ, ಓದೋದ್ರಿಂದ. ಒಳ್ಳೆ ಪುಸ್ತಕಗಳನ್ನು ಕೂಡ ಓದು. ಅತ್ಯಂತ ಮಹತ್ವದ್ದು, ಕೋಟಿ ರೂಪಾಯಿನ ಮಹತ್ವದ್ದು ಅಂದರೆ ನಿಮ್ಮ ಮನೆಯ ವಿಷಯವನ್ನು ಯಾರಿಗೂ ಹೇಳಬೇಡಿ. ಬೆಕ್ಕದವಿರಲ್ಲ. ಯಾಕಂದ್ರೆ ಬಗಲ್ ಮೇ ಚೂರಿ ನಿಮ್ಗೆ ಗೊತ್ತಿಲ್ಲ. ಯಾರ್ಯಾರು ಯಾವ್ಯಾವ ಟೈಪ್ದಾಗ ಚೂರಿ ತೆಗಿತಾರ ಹೇಳಿಕ್ಕೆ ಬರೋದಿಲ್ಲ. ಯಾವುದೇ ವಿಷಯ ಆಗಲಿ ಈ ಕಿವಿಂದ ಕೇಳಿ ಈ ಕಿವಿಂದ ಬಿಡ್ಬೇಕು. ಚಾಡಿ ಹೇಳೋರ ಮಾತನ್ನು ಕೇಳಬೇಡಿ. ಚಾಡಿ ಹೇಳೋರು ನರಕ ಅವ್ರಿಗೆ ಕಟ್ಟಿಟ್ಟು ಗೊತ್ತಿರ್ತೈತ. ನರಕನ ಅವ್ರು ತೆಗೆದುಕೊಂಡು ಕಿಶಾ ತೊಗೊಂಡು ಬಂದಿರ್ತಾರೆ. ಅಂಥವ್ರ ಮಾತನ್ನು ಕೇಳಿದ್ರಂದ್ರೆ ನಿಮ್ಮ ಜೀವನ ಎಲ್ಲಿ ಸಾರ್ಥಕತೆ, ಜೀವನ ಹೆಂಗಾಗ್ತೈತೆ, ಅದು ಹೆಂಗಾಗ್ಲಿಕ್ಕೆ ಸಾಧ್ಯ ಇದೆ? ನಿಮ್ಮ ನ್ಯೂನ್ಯತೆಗಳನ್ನು ಅವ್ರು ಕಂಡು ಹಿಡ್ತಾರೆ. ಆ ನ್ಯೂನ್ಯತೆ ಕಂಡು ಹಿಡಿದು ನಿಮ್ಮನ್ನು ಮುಗಿಸುವಂಥ ಪ್ಲ್ಯಾನ್ ಹಾಕ್ತಾರೆ ವಿನ ನಿಮ್ಮನ್ನು ಎಬ್ಸುವಂಥ ಪ್ಲ್ಯಾನ್ ಯಾರೂ ಹಾಕೋದಿಲ್ಲ. ಅದಕ್ಕೆ ಈ ಬೆಳೆದಂಥ ಮಕ್ಕಳಿಗೆ, ಮದುವೆ ಆಗುವಂಥ ಮಕ್ಕಳಿಗೆ, ಹೆಣ್ಣು ಗಂಡಿಗೆ ಏನು ಹೇಳ್ತದೆ, ತಂದೆ ತಾಯಿ
ಮಾತನ್ನು ಕೇಳಿ ಮದುವೆ ಆಗಿಬಿಡಿ, ಇಲ್ಲಾಂದ್ರೆ ನರಕವನ್ನ ಅನುಭವಿಸ್ತೀರಾ. ಸೌಂದರ್ಯ ನೋಡು, ಪ್ಯಾಕೇಜ್ ನೋಡು, ತಳಕು ಬಳಕು ನೋಡು, ಸಾಧ್ಯನೇ ಇಲ್ಲ. ಆ ಸರ್ವೆಗಳು ಹೇಳ್ಕೊತ ಹೋದ್ರೆ ನಿಮ್ಮ ತಲೆ ಗಿರ್ರ ಅಂತ ಬೇಡ. ಪ್ರವಚನದಲ್ಲಿ ಅಂಥ ಸರ್ವೆ ಹೇಳೋದು ಬೇಡ. ಹೆಣ್ಣು ಮಕ್ಕಳ ಸರ್ವೆ ಏನೇನು ಪರಿಸ್ಥಿತಿ ಇದೆ ಮೊಬೈಲ್ ಬಂದ ನಂತರ ಹೇಳೋದು ಬೇಡ. ಗಂಡು ಮಕ್ಕಳ ಪರಿಸ್ಥಿತಿ ಏನಿದೆ ಮೊಬೈಲ್ ಬಂದ ನಂತರ ಹೇಳೋದು ಬೇಡ. ಯಾಕಂದ್ರೆ ಪ್ರವಚನದಲ್ಲಿ ಅಂಥ ವಿಷಯಗಳನ್ನ ನಾವು ಎತ್ತೋದಿಲ್ಲ. ಆದರೂ ಕೂಡ ತಂದೆ ತಾಯಿನ ಮಾತನ್ನ ಕೇಳೋದಿಲ್ಲ. ಯುವಕರು ಯುವತಿಯರು ಹಾಳಾಗಿ ಹೋಗ್ತೀರಾ. ಎಷ್ಟು ಮಾತ್ರ ಹೇಳಬಹುದು. 5G ಇದ್ದೇವೆ, ಅದಿದ್ದೇವೆ, ಇದಿದ್ದೇವೆ. ನಿಮ್ಮ 5G ನಿಮ್ಮ ಕಿಸೆ ಇಟ್ಕೋರಿ. ಏನು 5G, ಏನು 6G, ಏನು 4G, ಏನದು ಇಂಟರ್ನೆಟ್ ವೇಗ ಇದೆ, ಕಂಪ್ಯೂಟರ್ ಇದೆ. ಮಕ್ಕಳೇ 45 ದಿವಸಕ್ಕೊಮ್ಮೆ ಉತ್ತರ ಕೊಡ್ತಾರೆ. ಆವಾಗ ಹೋದ ನಂತರ ತಲಾಟೆ ಉತ್ತರ ಬೇಕು, ತಗೋಪ್ಪ 5 ರೂಪಾಯಿ ಕೊಡು, 5 ನಿಮಿಷ ಉತ್ತರ ಸಿಗ್ತದೆ. ಈಗ 45 ದಿವಸ ಬೇಕು. ಕಂಪ್ಯೂಟರ್ ಉತ್ತರ 2 ದಿವಸ ಬೇಕು. ಭಾಳ ವೇಗದಿಂದ ನಡ್ತಾರೆ. ಏನು ವೇಗ ಹೋಗೋರು, ಫಾಸ್ಟ್ ಫುಡ್ ತಿಂದ ಫಾಸ್ಟಾಗಿ ಹೋಗಿಬಿಡೋರು. ಏನು ಜೀವನದ ಮರ್ಮ ಏನು? ಇವತ್ತಿನ ಮುಖ್ಯ ವಿಷಯ ಏನಿದೆ, ಬದುಕುವುದಕ್ಕೆ ಬದುಕುವಂತ ಈ ಮಾತುಗಳು ಅಂತಿಮ ಸತ್ಯ. ಪಾಟೀಲ್ ಪುಟ್ಟಪ್ಪ ಅವರು ಪ್ರಪಂಚ ಪತ್ರಿಕೆಯಲ್ಲಿ ಬರೀತಿದ್ರು. ಅವರು ನಾವು ಭಾಳ ಓದ್ತಿದ್ರು. ನಾವು ಎಲ್ಲ ವಿಷಯ ಓದೋರು. ಒಂದು ಪೇಜ್ ಇರ್ತಿತ್ತು, ಬದುಕೋದಕ್ಕೆ ಬೇಕು ಬದುಕುವ ಈ ಮಾತುಗಳು. ಕೆಳಗೆ ಓದ್ತೇವೆ, ಒಂದು 4 ಸಾಲ. ಅಯ್ಯಪ್ಪ, ಎದೆ ಹೊಡೆಯೋದು. ಅಯ್ಯೋ, ಹಿಂಗೆ ಸಮಾಜ. ಈ ಮಾತುಗಳು ಎಷ್ಟು ಕಠೋರ, ಎಷ್ಟು ನಿಷ್ಠೂರ, ಏನು ಸತ್ಯ ಬರೀತಾರಪ್ಪ. ಹಿಂಗಿದೆ ಸಮಾಜ, ಹಿಂಗಿದೆ ಮನುಷ್ಯ, ಹಿಂಗಿದೆ ಸನಾತನ ಧರ್ಮ, ಹಿಂಗಿದೆ ಆಧುನಿಕ ಜಗತ್ತು. ನಾವು ಆ ಕಾಲಘಟ್ಟದಲ್ಲಿ ಬರೀತಿದ್ರು. ಮತ್ತವರು ಹಿಂದಿನ ಎಲ್ಲ ವಚನಗಳನ್ನು, ಪುರಾಣ ಪುಣ್ಯಕಥೆಗಳನ್ನು, ಎಲ್ಲ ಅಲ್ಲಿ ಶ್ಲೋಕಗಳನ್ನು, ಅಲ್ಲಿರ್ತಕ್ಕಂಥ ಭಗವದ್ಗೀತೆಯಲ್ಲಿ ವಾಕ್ಯಗಳನ್ನು ತಗೊಳಾಗ್ತಿರೋರು ಪಾಟೀಲ್ ಪುಟ್ಟಪ್ಪ ಅವರು. ಅಲ್ಲಿ ನಿಜ ಜೀವನದಲ್ಲಿ ಏನು ಬೇಕೋ ಆ ಮಾತುಗಳನ್ನು ಅವರು ಬರಿತಾ ಇದ್ರು, ಅದನ್ನು ಓದ್ತಾ ಇದ್ರು. ಇನ್ನು 3ನೇ ಮಾತು, ಹೊಸ ಸ್ಕಿಲ್ಗಳನ್ನು ಕಲಿಬೇಕು. ಹೊಸ ಕಲಿಯೋದನ್ನು ನೀವು ಪ್ರಯತ್ನ ಮಾಡ್ರಿ. ಹೊಸ ಕಲಿಯೋದನ್ನು ಭಾಳ ಪ್ರಯತ್ನ ಮಾಡ್ಬೇಕು ನೀವು. ಯಾಕಂದ್ರೆ ಆಧುನಿಕ ಜಗತ್ತು ನಿಮ್ಮನ್ನು ಕರಿತಾ ಇದೆ. AI ಕಲಿಬೇಕು. ಎಷ್ಟು ಲಾಭ ಇದೆ. ನಾವು ಎಲ್ಲಿ ಮಾಡತ್ತೇವೆ, ನಾವು ಏನು ಮಾಡತ್ತೇವೆ, ಹೆಂಗೆ ಬದುಕಾತೇವೆ ಅನ್ನೋದ ಭಾಳ ಆಶ್ಚರ್ಯ ಆಗ್ತಿತ್ತು. ಕೆಲವು ಮಂದಿ ನೋಡ್ರಿ ಅಂದ್ರೆ ಹೇ 3 ಬಿಟ್ರೆ ಏನೂ ಏನೂ ಇಲ್ರಿ. ಪ್ರವಚನ 10 ಮಂದಿ ನೋಡ್ತಾರೆ, 20 ಮಂದಿ ನೋಡ್ತಾರೆ, 10,000, 20,000, 1 ಲಕ್ಷ. ನಾನು ಕೇರ್ ಮಾಡೋದಿಲ್ಲ. ಯಾರಾದರೂ ನಮ್ಮ ಮಾತನ್ನ ನೀವು ಆಲಿಸಿ ಆ ರೀತಿ ನೀವು ನಡೆದ್ರೆ ಜೀವನ ಸಾರ್ಥಕ ಆಗ್ತದೆ. ನಾ ಹೇಳ್ತಾನೆ ಸಾರ್ಥಕ ಆಗ್ತದೆ ಅಂತ ಹೇಳತ್ತೇನೆ ನಾನು. ಹೊಸ ಸ್ಕಿಲ್ಗಳನ್ನು ಕಲಿಬೇಕು. ಬದುಕುವ ವ್ಯವಹಾರಗಳನ್ನು ಕಲಿಬೇಕು. ಮಕ್ಕಳನ್ನ ಅಂಗಡಿಗೆ ಕಳಿಸ್ಬೇಕು. ಈಗ ಹಾಲು ತೊಗೊಂಬ ಅಂದ್ರೆ ಅವ್ನು ಡೈರೆಕ್ಟ್ ಎಲ್ಲಿ ಹೋಗ್ತಾನ, ಪಾಕೆಟ್ ಹಾಲು ತರಕ್ಕೆ ಹೋಗ್ತಾನ. ಯಾಕಂದ್ರೆ ಅವನಿಗೆ ಗೊತ್ತಿದೆ, ಪಾಕೆಟ್ ಹಾಲನ್ನ ಗೊತ್ತಿದೆ ಅವನಿಗೆ. ಅದಕ್ಕಾಗಿ ನಾವು ಏನು ಮಾಡಬೇಕಪ್ಪ ಜೀವನದಲ್ಲಿ ಅಂದ್ರೆ, ಅತ್ಯಂತ ಶ್ರೇಷ್ಠವಾದಂಥ ಕೆಲಸ ಯಾವುದು ಅಂತಂದರೆ, ನಮ್ಮ ಜೀವನ ಸರಳ ಆಗಬೇಕು, ಶಾಂತಿಯಿಂದ ಆಗ್ಬೇಕಂತಂದ್ರೆ ನಾವು ಒಳ್ಳೆಯ ಮಾರ್ಗದಲ್ಲಿ ನಡಿಬೇಕು. ಇನ್ನು ಸಕಾರಾತ್ಮಕ ಚಿಂತನೆ ಮತ್ತು ನಕಾರಾತ್ಮಕ ಚಿಂತನೆಗಳು 2 ಇದಾವೆ. ನಾವು ಯಾವಾಗಲೂ ಸಕಾರಾತ್ಮಕ ಚಿಂತನೆಗಳಲ್ಲೇ ಇರಬೇಕು. ನಕಾರಾತ್ಮಕ ನಾವು ಯಾವಾಗಲೂ ಇರಬಾರ್ದು. ಸಕಾರಾತ್ಮಕ ಚಿಂತನೆಗಳು ಇರೋದ್ರಿಂದ ಏನಾಗ್ತೈತಿ, ಪಾಸಿಟಿವ್ ಥಿಂಕಿಂಗ್ ಆಗ್ತೈತಿ. ನಮ್ಗೆ ಒಂದು ಎನರ್ಜಿ ಬಂದ್ಬಿಡ್ತಿತ್ತು, ಒಂದು ಶಕ್ತಿ ಬಂದ್ಬಿಡ್ತೈತೆ. ಆ ಶಕ್ತಿಯೇ ಜೀವನ, ಅದೇ ಚೈತನ್ಯ ಸ್ವರೂಪ. ಅದಕ್ಕೆ ನಾವು ಮತ್ತೆ ಎಲ್ಲಿ ಬರ್ತೇವೆ, ಮಾವಿನ ತೋರಣಕ್ಕೆ ಬರ್ತೇವೆ. ನಾವು ಮಾವಿನ ಗಿಡದ ಎಲಿಗೆನ ಬರ್ತೇವೆ. ಯಾಕಂದ್ರೆ ಪ್ರವಚನ ಮುಗಿಸುವಂಥ ಹೊತ್ತು 30 ನಿಮಿಷ ಆಯ್ತು. 30 ನಿಮಿಷಕ್ಕೆ ನಾವು ಪ್ರತಿದಿನ ಪ್ರವಚನ. ಅದರ ಆ ಮಾವಿನ ಎಲೆ ಸಮೃದ್ಧಿಯ ಸಂಕೇತ. ಆ ಸಮೃದ್ಧಿಯ ಸಂಕೇತದಲ್ಲಿ ನೀವು ಬಾಳಬೇಕು, ಬದುಕಬೇಕು, ಜೀವನವನ್ನು ಸಮೃದ್ಧ ಮಾಡಬೇಕು ಅಂತ ಹೇಳ್ತಾ ಎಲ್ಲರಿಗೆ ಶರಣಾರ್ಥಿಗಳು. ನಾಳೆ ಮತ್ತೊಂದು ಹೊಸ ವಿಷಯದಂದೆ ನಿಮ್ಮನ್ನು ಭೇಟಿ ಆಗ್ತೇವೆ. ನಮಸ್ಕಾರ.